ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸುಂದರವಾದ ಮಲ್ಲಿಗೆ ಹೂಗಳನ್ನು ಕಾಟನ್ ಉಪಯೋಗಿಸಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಮಲ್ಲಿಗೆ ಮೊಗ್ಗುಗಳನ್ನು ಹೇಗೆ ಮಾಡೋದು ಅಂತ ನೋಡಿಬಿಡೋಣ. ನೋಡಿ, ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಫೆವಿಕಾಲ್ನ ತಗೊಂಡು ಅದಕ್ಕೆ ಒಂದು 3 ಚಮಚ ಆಗೋಷ್ಟು ನೀರನ್ನ ಹಾಕಿಟ್ಟಿದ್ದೀನಿ. ಮತ್ತು ಈ ರೀತಿ ಕ್ರೋಶ ಮತ್ತು ಒಂದು ನೀಡಲ್ ತೊಗೊಂಡಿದ್ದೀನಿ. ಈ ಶಾರ್ಪ್ ಇರೋ ಭಾಗ ಅಲ್ಲ, ಅದು ಉಲ್ಟಾ ಇರತ್ತಲ್ಲ, ಹೀಗೆ ಈ ಪಾರ್ಟ್ನ ಹೀಗೆ ಇಟ್ಕೋಬೇಕು. ನಂತರ ಹೀಗೆ ಕಾಟನ್ನ ಹೀಗೆ ಓಪನ್ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಹೀಗೆ ಹತ್ತಿನ ಜಾಸ್ತಿ ಇಟ್ಕೋಬೇಕು. ನಂತರ ಹೀಗೆ ಫೋಲ್ಡ್ ಮಾಡಬೇಕು ಈ ರೀತಿ. ನೆಕ್ಸ್ಟು ಈ ಫೆವಿಕಾಲ್ ನೀರಿರತ್ತಲ್ಲ ಅದನ್ನ ತಗೊಂಡು ಹೀಗೆ ರೊಟೇಟ್ ಮಾಡಬೇಕು. ಹೀಗೆ ರೊಟೇಟ್ ಮಾಡಿಬಿಟ್ಟು ನಂತರ ಹೀಗೆ ತೆಗೆದು ನಂತರ ನೋಡಿ ಹೀಗೆ ಟರ್ನ್ ಮಾಡಬೇಕು. ಮತ್ತು ಸ್ವಲ್ಪ ತೊಟ್ಟಿನ ಭಾಗಕ್ಕೆ ಹತ್ತಿಯನ್ನು ಹಾಕಿ ಹೀಗೆ ನೋಡಿ, ಮತ್ತೊಮ್ಮೆ ತೋರಿಸ್ತೀನಿ. ಹೀಗೆ ಮಧ್ಯಕ್ಕೆ ಸ್ವಲ್ಪ ಹತ್ತಿ ದಪ್ಪವಾಗಿರಬೇಕು. ನಂತರ ಈ ಕ್ರೋಶದ ಪಾರ್ಟಲ್ಲಿ ಹೀಗೆ ಇಟ್ಕೊಂಡು ಫೆವಿಕಾಲ್ ನೀರನ್ನ ಹೀಗೆ ಹಚ್ಚಿ ಹೀಗೆ ತೆಗಿಬೇಕು. ನಂತರ ಹೀಗೆ ಟರ್ನ್ ಮಾಡಿ ಇನ್ನೊಂದು ಸ್ವಲ್ಪ ಹತ್ತಿಯನ್ನು ಹೀಗೆ ಹಾಕಿ ಹೀಗೆ. ತುಂಬ ಸುಲಭ ಫ್ರೆಂಡ್ಸ್. ಮತ್ತು ನಾವು ಫೆವಿಕಾಲ್ ನೀರನ್ನ ಹಾಕಿರೋದ್ರಿಂದ ಇದು ತುಂಬ ದಿನಗಳವರೆಗೆ ಬಾಳಿಕೆ ಬರುತ್ತೆ. ಕಪ್ಪಾಗೋದು ಆ ಥರ ಎಲ್ಲ ಆಗೋಲ್ಲ. ನೋಡಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ನಾವು ಮಾಡಬೇಕಿದ್ರೆ ಹೇಗಿರುತ್ತೋ ಅದೇ ರೀತಿ ಇರುತ್ತೆ. ಅಂದರೆ ಫ್ರೆಶ್ನೆಸ್ ಆಗಿ ಹತ್ತಿ ವೈಟ್ ಇರತ್ತಲ್ಲ, ಹಾಗೆ ತುಂಬ ದಿನಗಳವರೆಗೆ ಇಡ್ಬೋದು ನಾವು. ನೋಡಿ ಹೀಗಾಯ್ತಲ್ವ. ಇವಾಗ ನಾನು ಹತ್ತಿನ ತಗೊಂಡ್ಬಿಟ್ಟು ಹೀಗೆ ಮಧ್ಯಕ್ಕೆ ಸ್ವಲ್ಪ ದಪ್ಪ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸೂಜಿಯ ಪಾರ್ಟನ್ನು ಹೀಗೆ ಇಟ್ಕೋತಾ ಇದ್ದೀನಿ ನೋಡಿ. ನಂತರ ಹೀಗೆ ತೆಗೆದುಬಿಡಬೇಕು. ನೋಡಿ ಹೀಗೆ ಬರುತ್ತೆ.
ಅಂದರೆ ಸ್ವಲ್ಪ ಮಂಡ ಇರತ್ತಲ್ಲ ಆ ಪಾರ್ಟಲ್ಲಿ ನಮಗೆ ಮಾಡೋದ್ರಿಂದ ಶೇಪ್ ಒಳ್ಳೆ ಬರುತ್ತೆ. ನೋಡಿ, ಸೂಜಿಯಲ್ಲಿ ಮಾಡಿದ್ದಕ್ಕೂ ಮತ್ತು ಹತ್ತಿಯಲ್ಲಿ ಅಂದರೆ ಕ್ರೋಶದಲ್ಲಿ ಮಾಡಿದ್ದಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಬರುತ್ತೆ ಅಂತ. ಇದು ಒಳ್ಳೆ ಸೂಜಿ ಮಲ್ಲಿಗೆ ಮೊಗ್ಗಿನ ಥರ ಬರುತ್ತೆ, ಇದು ದುಂಡು ಮಲ್ಲಿಗೆ ಮೊಗ್ಗಿನ ಥರ ಬರುತ್ತೆ. ಅಂದರೆ ಸೂಜಿ ಪಾರ್ಟ್ ತೆಳು ಇರುತ್ತಲ್ಲ, ಹಾಗಾಗಿ ನಮಗೆ ಸೂಜಿ ಮಲ್ಲಿಗೆ ಮೊಗ್ಗಿನ ಥರ ತೆಳುವಾಗಿ ಬರುತ್ತೆ. ನೋಡಿ, ಇದಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ. ನೆಕ್ಸ್ಟು ಗ್ರೀನ್ ಕಲರ್ ಪೇಂಟ್ ತೊಗೊಂಡಿದ್ದೀನಿ ನಾನು. ಅದನ್ನು ಹೀಗೆ ಬೆರಳಲ್ಲಿ ತಗೊಂಡು ತೊಟ್ಟಿನ ಭಾಗಕ್ಕೆ ಹಚ್ತಾ ಇದ್ದೀನಿ. ಇದನ್ನಿವಾಗ ಸ್ವಲ್ಪ ಹೊತ್ತು ಡ್ರೈ ಆಗೋದಕ್ಕೆ ಬಿಡಬೇಕು. ಈಗ ನೋಡಿ, ಸುಂದರವಾಗಿರುವಂತಹ ಮಲ್ಲಿಗೆ ಮೊಗ್ಗುಗಳು ರೆಡಿಯಾಗಿದೆ. ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಒಣಗಿದ ಮೇಲೆ. ಯಾರು ನೋಡಿದರೆ ಇದು ಆರ್ಟಿಫಿಷಿಯಲ್ ಮಲ್ಲಿಗೆ ಮೊಗ್ಗು ಅಂತ ಹೇಳೋದೇ ಇಲ್ಲ, ಅಷ್ಟು ನೀಟಾಗಿ ಇದೆ ನೋಡಿ. ಕಲ್ಲರ್ ಸಹಿತ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಇವತ್ತಿನ ಈ ಮಲ್ಲಿಗೆ ಮೊಗ್ಗುಗಳನ್ನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಸುಂದರವಾದ ಮಲ್ಲಿಗೆ ಮೊಗ್ಗುಗಳನ್ನು ಮಾಡೋದು ಗೊತ್ತಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.